ಭೂಮಿ ನಂಬ್ಕೊಂಡು ಬೆಳೆದವರು ಇವತ್ತು ರಂಗಭೂಮಿ ನಂಬ್ಕೊಂಡು ಬಂದಿದ್ದಾರೆ. ಇಲ್ಲೂ ಒಳ್ಳೇದಾಗ್ಲಿ. ನಾನು ಚೇತು ಸರ್ಗೂ ಮೊನ್ನೆ ಅದೇ ಹೇಳ್ತಿದ್ದೆ, ನೋಡಿ ಸರ್, ಅಲ್ಲಿ ಬೆಳೆದ್ರೆ ಬೆಳೆ, ಇಲ್ಲಿ ಬೆಳೆದ್ರೆ ಚಪ್ಪಾಳೆ, ಅಲ್ಲಿ ಬೆಳೆದ್ರೆ ಫಸಲು, ಇಲ್ಲಿ ಬೆಳೆದ್ರೆ ವಿಷಲ್ಲು, ಅಲ್ಲಿ ಬೆವ್ರು ಸುರಿಸಿದ್ರೆ ಹಿಟ್ಟು, ಇಲ್ಲಿ ಬೆವ್ರು ಸುರಿಸಿದ್ರೆ ಸೂಪರ್ ಹಿಟ್ಟು. ಸೊ ಇಲ್ಲಿ ಅದೇ ಶ್ರದ್ಧೆ ಅದೇ ಶ್ರಮದಿಂದ ಕೆಲಸ ಮಾಡಿ ಖಂಡಿತ ಇಲ್ಲಿ ನಂಬ್ಕೊಂಡ್ಬಂದವ್ರು ಯಾರಿಗೂ ಕೆಟ್ಟದಾಗಿಲ್ಲ, ಒಳ್ಳೇದಾಗುತ್ತೆ ಅಂತ. ನನಗೆ ಮೊದಲಿಗೆ ಚೇತು ಸರ್ದು ಕಾನ್ಫಿಡೆನ್ಸ್ ಇಷ್ಟ. ಅವ್ರನ್ನ ಫಸ್ಟ್ ಡೇ ಕರ್ಸ್ ಮಾತಾಡಿದಾಗ ತುಂಬ ಖುಷಿಯಾಗಿದ್ದ ವಿಚಾರ ಏನಂದರೆ, ನಾವೆಲ್ಲ ಒಂದೇ ವರ್ಗ, ನಾನು, ಕಾರ್ತಿ, ಯಶ್ವರು, ಚೇತು ಸರ್ ಎಲ್ಲ. ಬಿಕಾಸ್ ಏನಂದರೆ, ನಾವು ಯಾರು ಅಪ್ಪ ಅಮ್ಮನ ಪ್ರಾಪರ್ಟಿ ಜೊತೆ ಹುಡ್ದವ್ರಲ್ಲ, ಪಾವರ್ಟಿ ಜೊತೆ ಹುಡ್ದವ್ರು. ಇವತ್ತೇನೇ ಮಾಡಿದ್ರು ನಾವುಗಳೇ ನಿಂತ್ಕೊಂಡು ಮಾಡಿರೋದು. ಹಂಗಾಗಿ ಕಳ್ಕೊಳ್ಳೋಕೆ ಏನೂ ಇಲ್ಲ. ಸರ್ ನೋಡಿ ಸರ್, ಜೋಪಾನ ದೊಡ್ಡ ಬಜೆಟಲ್ಲಿ ಮಾಡ್ತಿದ್ದೀರಾ, ಕಳ್ಕೊಂಡ್ರೆ ಕಷ್ಟ ಅಂತ. ಸರ್ ಕಳ್ಕೊಳ್ಳೋಕೆ ಏನಾದ್ರು ಇದ್ರೆ ಅಲ್ವಾ ಸರ್ ಕಳೆದೋಗೋಕ್ಕೆ? ಏನೂ ಇಲ್ಲ ಸರ್, ಹಿಂಗೆ ಬಂದಿದ್ದು ಅಂತ. ಅವ್ರ ಜರ್ನಿ ಲೈನ್ ಹೇಳಿದ್ರು. ಆಗ ನನ್ನ ಜರ್ನಿ ಲೈನು, ಕಾರ್ತಿದು, ಯಶುದು, ನಾವೆಲ್ಲ ತುಂಬ ಕೆಲಸ ಮಾಡಿರೋದ್ರಿಂದ ನಮ್ಗೆ ಲೈಫ್ ಗೊತ್ತು. ಹಂಗಾಗಿ ಚೇತನ್ ಸರ್ದು ಆ ಕಾನ್ಫಿಡೆನ್ಸ್ ಇಷ್ಟ. ಅದಾದಮೇಲೆ ಕ್ಯಾರೆಕ್ಟರ್ ಹೇಳಿದ್ರು ಒಂದು ಮಲ್ಲಿ ಅನ್ನೋದು. ಎಸ್ ಸರ್ ಮಾಡೋಣ, ಬನ್ನಿ ಸರ್, ಮಾಡ್ತೀನಿ ನಿಮ್ಮ ಜೊತೆ ಕೆಲಸ ಮಾಡೋಣ ಅಂತ. ನಂದು ಇನ್ನೂ ಶೆಡ್ಯೂಲ್ಗಳು ಬಂದಿಲ್ಲ. ಸೊ ಬನ್ನಿ ಸರ್, ಇವತ್ತು ಪ್ರೆಸ್ ಮೀಟ್ ಇದೆ, ಬನ್ನಿ, ಹಂಗೆ ನೀವು ಕಮಿಟ್ ಆಗ್ಬಿಟ್ಟು ಟೀಮ್ ಜೊತೆ ಅಂದರು. ಹಂಗಾಗಿ ಬಂದಿದ್ದೀನಿ ಮ್ಯಾಮ್. ಅದೇ ಕತೆ ಹೇಳಿದ್ದಾರೆ ಚೇತು ಸರ್, ಪ್ರಕಾಶ್ ಸರ್ ಎಲ್ಲ ಕತೆ ಹೇಳಿದ್ದಾರೆ. ಬಟ್ ಅದೇ ನಾನು ಈ ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ. ಈಗ ಹೇಳಿದ್ರೆ ಕೆಲಸ ಮಾಡ್ತಿದ್ದೀನಿ. ಆಮೇಲೆ ಇಲ್ಲಿರೋರೆಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಮ್ಯಾಮ್. ಪ್ರಕಾಶ್ ಸರ್ ಜೊತೆ ನಾನು ಇದು 3ನೇ ಸಿನಿಮಾ ಕೆಲಸ ಮಾಡ್ತಿರೋದು. ನಾನು ಯಶು ಒಂದು 25 ಸಿನಿಮಾ ಮಾಡಿದ್ದೀವಿ, 25-26 ಸಿನಿಮಾ ಜೊತೆಲಿ ಮಾಡಿದ್ದೀವಿ. ಕಾರ್ತಿ ನಾನು ಜೊತೆಲೇ ಇರೋದು. ಅವನು ನಾನು ಒಂದು 3-4 ಸಿನಿಮಾ ಮಾಡ್ತಿದ್ದೀವಿ, ಈ ರಿಲೀಸ್ಗಳಿಗಿದೆ. ಹಂಗಾಗಿ ಎಲ್ಲ ನನ್ನ ಟೀಮ್ ಅವರೇ. ಚೇತು ಸರ್ ಹೊಸಬ್ರು, ಬಟ್ ಈಗ ಹಳಬ್ರು ಆದರು. ಒಂದು ವಾರದಿಂದ ಪರಿಚಯ, ತುಂಬ ಕ್ಲೋಸ್ ಆಗಿ ಪರಿಚಯ. ನಾವು ಸಂಜೆ ಹೊತ್ತು ಸಿಕ್ಬಿಡ್ತೀವಿ ನಾವು. ಈ ಬೆಳಗ್ಗೆ ಹೊತ್ತೆಲ್ಲ ಕಮಿಟ್ಮೆಂಟು, ಕೆಲಸ ಇದ್ರದ್ದೇ ಇರುತ್ತೆ, ಶೂಟಿಂಗು ಇದೇ ಇರುತ್ತೆ. ಸಂಜೆ ಮೇಲೆ ಒಂದು ಸ್ವಲ್ಪ ಫ್ರೀ ಆಗಿ ಮಾತಾಡಿಕೊಂಡು ಒಂದು ಒಳ್ಳೆ ಬಾಂಧವ್ಯ. ಇಲ್ಲ ಮ್ಯಾಮ್, ಸಂಜೆ ಅಭ್ಯಾಸ ಯಾರಿಗಿಲ್ಲ ಮ್ಯಾಮ್. ಏನ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ ಮ್ಯಾಮ್ ನಾವು ನಾನು ಹೇಳೋದು, ಮಿನಾರ್ವಾ ಮಿಲ್ಲಲ್ಲಿರೋ ಹಳೆ ಮಿಷಿನ್ಗಳ ಮ್ಯಾಮ್ ಮಾಡ್ಬಿಟ್ರೆ 24 ಗಂಟೆ ಓಡ್ತಾ ಇರೋದಕ್ಕೆ ಒಂಚೂರು ಆಯಿಲ್ ಗೀಲ್ ಹಾಕ್ಬೇಕಲ್ಲ, ಕೆಟ್ಟೋಗ್ಬಿಡ್ತಿಲ್ಲ ಅಂದ್ರೆ ಇಂಜಿನ್. ಹಾಗಾಗಿ ಸಂಜೆ ಮೇಲೆ ಒಂದು ಸ್ವಲ್ಪ ಫ್ರೀಯಾಗಿ ಸಿಗ್ತೀವಿ. ಹಾಗಾಗಿ ಕೆಲಸ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಸರ್ ಇಲ್ಲ ಸರ್, ಸತ್ಯ ಹೇಳ್ಬಿಟ್ರೆ ಒಂದ್ಸತಿ ಅದು ಕರೆಕ್ಟ್ ಬಿಡು, ಅವ್ಳಿಗೆ ಇರೋದು ಹೇಳ್ಬಿಟ್ಟ ಅಂತ. ನಾನು ಸುಳ್ಳು ಹೇಳ್ದಾಗ ಕೆದ್ಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಗ ಹಳೆ ಫ್ರೆಂಡ್ಗಳು ಇಲ್ಲಿ ತುಂಬ ಜನ ಇದ್ದಾರೆ, ನಿಮ್ಮಲ್ಲಿರೋ ಹಳೆ ಸ್ನೇಹಿತರು ತುಂಬ ಜನ ಇದ್ದಾರೆ. ಈಗ ನಿಮ್ಮ ಹಿಂದೆ ಇರೋರು 30 ವರ್ಷದ ನನ್ನ ಸ್ನೇಹಿತರು. ಸಾರ್ ನೀವು ಸಂಜೆ ಎಲ್ಲಿ ಸಿಗ್ತೀರಿ ನಂಗೆ ಗೊತ್ತು ಅಂದ್ಬಿಟ್ರೆ ಅವರೇ ಹೇಳ್ಬಿಡ್ತಾರೆ. ಅದಕ್ಕೆ ನಾನೇ ಅಲ್ಲಿ ಸಿಗ್ತಿದ್ದಲ್ಲ ಸರ್ ನಿಮ್ಗೆ ಅಂದಾಗ ಅವ್ರು ಕೇಳಲ್ಲ. ಹಂಗೆ ಬರೀ ನಮ್ಮ ಸಾಂಗ್ದೆ ಎಲ್ಲ ಏನಕ್ಕೆ ನೀನು ಸಿನಿಮಾ ಮಾಡ್ತಿದ್ದೆ, ನೀನು ಹೀರೋಗಿ ಮಾಡ್ತಾ ಇದೀಯ ಅನ್ನೋಷ್ಟು ತೋರಿಸ್ಬಿಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಒಟ್ನಲ್ಲಿ ನಮ್ಮ ದೇವಿ ಸಿನಿಮಾಗೆ ಒಳ್ಳೇದಾಗಬೇಕು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇವತ್ತು ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ನಡೆಯೋದೇ ಕಡಿಮೆ ಆಗಿಬಿಟ್ಟಿದೆ. ಇದರಿಂದ ಯಾರಿಗೆ ಎಫೆಕ್ಟ್ ಆಗ್ತಾ ಇದೆಯೋ ಗೊತ್ತಿಲ್ಲ. ನಾವು ಕಲಾವಿದರು, ನಮಗೆ ಬೇರೆ ಸೋರ್ಸೇ ಇಲ್ಲ. ನಮಗೆ ಅಕ್ಕಿ, ಬೇಳೆ, ಉಪ್ಪು, ಸ್ನಾನಕ್ಕೆ ನೀರು, ಮನೆ ಬಾಡಿಗೆ ಅದೆಲ್ಲವೂ ಸಿನಿಮಾಯಿಂದನೇ ಸಿಗೋದು. ಸೊ ನಾನು ಚೇತನ್ ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ. ಚೇತನ್ ಸರ್ ಒಂದು ಸರಿ ಉಳಿದ್ರೆ ಅವರು ತುಂಬ ಅದ್ದೂರಿಯಾಗಿ ಸಿನಿಮಾ ಮಾಡ್ತಾರೆ, ಸಿನಿಮಾನ ಪ್ಯಾಷನ್ ಆಗಿ ಮಾಡ್ತಾರೆ. ಸೊ ನಮಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಎಲ್ಲೋ ಅರ್ಧಂಬರ್ಧಂ ಪೇಮೆಂಟ್ ಕೊಟ್ಟು ಅಥವಾ ಪೇಮೆಂಟ್ನ ಮೋಸ ಮಾಡಿ ಅವರು ಯಾವಾಗಲೂ ನಂಗೆ ಹೇಳ್ತಾ ಇರ್ತಾರೆ, ನಮ್ಮ ಬಾಸ್ ಹಂಗೆ ಬದುಕಿರೋದು, ನಾನು ಅವರ ಫ್ಯಾನ್ ಆಗಿ ನಾನು ಹಾಗೆ ಬದುಕಬೇಕು ಅಂತ ತುಂಬ ಅದ್ದೂರಿಯಾಗಿ ಸಿನಿಮಾ ಮಾಡಿಕೊಡ್ತಾರೆ. ನನಗೆ ಈ ಸೆಟ್ಟಿಗೆ ಬಂದಾಗ ಈ ತಿಂಗಳು ಬಾಡಿಗೆಗೆ ಏನು ತೊಂದರೆ ಇಲ್ಲ, ಈ ತಿಂಗಳು ಊಟಕ್ಕೆ ಏನು ತೊಂದರೆ ಇಲ್ಲ ಅನ್ನೋಷ್ಟು ಕಂಫರ್ಟ್ ಝೋನು. ನಾವೆಲ್ಲರೂ ಅವ್ರನ್ನ ಗೆಲ್ಸಿದಾಗ ಏನಾಗುತ್ತೆ, ಅವ್ರು ಹೊಸ ಕಲಾವಿದ್ರೆ ಅವರಿಗೆ ಅಥವಾ ಈಗ ಕಲಿತಾ ಇದ್ದಾರೆ, ಈ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ, ಎಲ್ಲದರಲ್ಲೂ ಡೆಡಿಕೇಶನ್ ಇದೆ. ಸೊ ನಾನು ಹೇಳೋದಿಷ್ಟೇ, ಚೇತನ್ ಅವ್ರು ಒಂದ್ಸರಿ ಉಳಿದ್ರೆ, ನಾವು ಉಳಿಸಿಕೊಂಡ್ರೆ ಈ ಇಂಡಸ್ಟ್ರಿಗೆ ಇನ್ನಷ್ಟು ಸಿನಿಮಾ ಮಾಡ್ತಾರೆ, ಇನ್ನಷ್ಟು ಕಲಾವಿದರಿಗೆ, ಟೆಕ್ನಿಷಿಯನ್ಸಿಗೆ ಊಟ ಸಿಗುತ್ತೆ. ನಾವು ಉಳಿಸ್ಕೊಳ್ಳೋಣ, ಇಷ್ಟೇ ನಂದು ನಾನು ಹೇಳೋದಷ್ಟೇ. ಎಸ್ ನೋಡ್ರಿ, ನಾನು ಅದೇನೋ ಗೊತ್ತಿಲ್ಲ, ನಾವು ಅವ್ರನ್ನ ಮನ್ಸಾರೆ ಬೇರೆ ಯಾವ ಉದ್ದೇಶನೂ ಇಲ್ಲದೆ, ಥ್ಯಾಂಕ್ಸ್ ಅಣ್ಣ. ಸೊ ನಾವು ಬೇರೆ ಯಾವ ಉದ್ದೇಶನೂ ಇಲ್ಲದೆ ಮನ್ಸಾರೆ ಒಬ್ಬ ವ್ಯಕ್ತಿನ ಆರಾಧಿಸೋಕ್ಕೆ ಇದೇ ಪರ್ಟಿಕ್ಯುಲರ್ ಕಾರಣ ಅಂತ ಏನು ಬೇಕಾಗಿಲ್ಲ. ಅವ್ರ ಆ್ಯಕ್ಟಿಂಗ್ ಇಷ್ಟ ಆಗ್ಬೋದು, ಅಥವಾ ಅವ್ರು ಬದುಕೋ ರೀತಿ ಇಷ್ಟ ಆಗ್ಬೋದು, ಅಥವಾ ಅವರ ಪ್ರಾಣಿ ಪ್ರೀತಿ ಇಷ್ಟ ಆಗ್ಬೋದು. ನಮಗೆ ನಾನು ಸತ್ಯ ಹೇಳ್ತೀನಿ, ನನಗೆ ದರ್ಶನ್ ಸರ್ ಅವರ ಪ್ರಾಣಿ ಪ್ರೀತಿ, ಅವ್ರ ಫಾರ್ಮ್ ಹೌಸ್, ಅವ್ರು ನೋಡ್ಕೊಳ್ಳೋ ರೀತಿ, ಅವರು ಈ ಕರೋನಾದಲ್ಲೇ ಸೊ ನೀವೆಲ್ಲರೂ ಇದು ಮಾಡಿ ಪ್ರಾಣಿನ ದತ್ತೋದು, ಈ ಮ್ಯಾಟ್ರೆಲ್ಲ ನಂಗೆ ಸಖತ್ ಇಷ್ಟ. ನಾನು ಅಷ್ಟೇ, ನಾನು ಅದೇ ಥರ ಬದುಕು ನನಗೆ. ಅದಕ್ಕೆ ನಾವು ಅವ್ರನ್ನ ಆರಾಧಿಸ್ತೀವಲ್ಲ ಮೇಡಮ್. ಸೊ ನಮಗೆ ಈಗ ನೋಡಿ, ಡೆವಿಲಲ್ಲಿ ಅವ್ರನ್ನ ಆರಾಧಿಸೋಕೆ ಟೈಮ್ ಸಿಕ್ತು. ಅದಾದ್ರ ಮೇಲೆ ಕಲಾಸಿ ಪಾಳ್ಯ ರಿಲೀಸ್ ಮಾಡಿದ್ವಿ. ಅದಾದ್ರ ಮೇಲೆ ಇವತ್ತು ಸಿನಿಮಾ ಶೂಟಿಂಗ್ ನೆಪದಲ್ಲಿ ಮತ್ತೆ ಒಂದ್ಸತಿ ಆರಾಧಿಸೋಕೆ ಟೈಮ್ ಸಿಕ್ಕಿದೆ. ನನಗೆ ಖುಷಿ.
ಇವತ್ತು ಅವ್ರ ಮುಂದೆ ಅವ್ರ ಜೊತೆನೂ ಸಿನಿಮಾ ಮಾಡಿ ಇನ್ನೊಂದು ಸಿನಿಮಾದಲ್ಲಿ ಅವ್ರ ಫ್ಯಾನ್ ಆಗಿ ಅವ್ರ ಕಟ್ಔಟ್ರು ನಿಲ್ಲಿಸಿ ಅದನ್ನು ಇಷ್ಟು ಅದ್ಧೂರಿಯಾಗಿ ಇಲ್ಲಿ ನಾವು ಅದನ್ನು ಆರೈಸ್ತಾ ಇದೀವಲ್ಲ, ಇದು ಒಂಥರ ನಮ್ಗೆ ಹಬ್ಬದ ಥರನೇ ಖುಷಿ ಇದೆ. ನಾನು ಥ್ಯಾಂಕ್ಸ್ ಹೇಳಬೇಕು ಚೇತನ್ ಸರ್ಗೆ. ಅಂದರೆ ಇದು ಸಿನಿಮಾದೊಳಗೆ ಒಂದು ನಡೆಯೋ ಸಿನಿಮಾ ನೋಡೋಕೆ ಬಂದಾಗ ಒಂದು ಫೈಟ್ ನೋಡಿಯೋ ಸೀನು, ಅದರಲ್ಲಿ ನಾವೆಲ್ಲರೂ ಅವ್ರ ಫ್ಯಾನ್ ಅಲ್ವಾ, ನಮ್ಮ ಬಾಸ್ದೆ ಫೋಟೋ ಇರಲಿ, ನಮ್ಮ ಬಾಸ್ದೆ ಕಟ್ಔಟ್ ಇರಲಿ, ಅಲ್ಲೇ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಇಷ್ಟ ಆಗುತ್ತೆ ಅಷ್ಟೇ. ನಾನು ಫೈಟ್ ಮಾಡಿದರೆ ಇಷ್ಟೊತ್ತಿಗೆ ಎಲ್ಲ ಉಡಿಸಾಗಿರೋದು, ಅದಕ್ಕೆ ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲ ಮೇಡಮ್, ನಮ್ಮ ಕೈಯಲ್ಲಿ ತಾಕತ್ತು ಎಲ್ಲ ಐತೆ, ಶಕ್ತಿ ಇಲ್ಲ, ಬಿಸಿಲು ಆಗಲ್ಲ, ಫೈಟ್ ಕಲ್ತಿಲ್ಲ. ನೋಡೋಣ ನೆಕ್ಸ್ಟ್. ಸಂಜೆ ಮೇಲೆ ಫೈಟ್ ಮಾಡ್ತಾನೆ. ಬೇಡ ಮೇಡಮ್, ಯಾಕೆ ಬೇಟೆ ಗೀಟೆ ನಮ್ಮ ಆಮೇಲೆ ಏನಿಲ್ಲ. ಆಂಜನೇಯ ಸ್ವಾಮಿಗೆ ದಾರೆ ಕಟ್ಬಿಡಿ. ಬರೀ ಮೂಲಂಗಿ, ಕ್ಯಾರೆಟು, ಹಸಿ ಸೊಪ್ಪು, ಬದನೆಕಾಯಿ, ತರಕಾರಿ, ಆಲೂಗಡ್ಡೆ, ನುಗ್ಗೆಕಾಯಿ ಇಷ್ಟೇ ತಿಂದು ತಿಂದು ಸ್ವರ್ಗೋಗ್ಬಿಟ್ಟಿದೀವಿ. ಅಯ್ಯೋ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು 15 ದಿನದ ಮುಂಚೆ ಮಾಡಿರೋದು. ಅಯ್ಯೋ, ಅದ್ರಲ್ಲಿ ವೆಜ್ಜು ಹಾಕ್ತೀವಿ ನಾವು. ಸೊ ಥ್ಯಾಂಕ್ ಯು, ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಮಗಷ್ಟೇ. ನಾವು ನಮ್ಮ ಅನ್ನ ಇಲ್ಲೇ ಇರೋದು, ಬೇರೆ ಕಡೆ ನಾವು ಹೋಗೋಕ್ಕೂ ಆಗಲ್ಲ. ಅನ್ನ ಹಾಕೋರ್ನ ನಾವು ಉಳಿಸ್ಕೊಳೋಣ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್.